ಅರಸೀಕೆರೆಯಲ್ಲಿ ಬೂದಿಹಾಳ್ ವಿರಕ್ತ ಮಠದ ನೂತನ ಕಟ್ಟಡ ಉದ್ಘಾಟನೆ. ಕಟ್ಟಡ ಉದ್ಘಾಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭಾಗಿ. ಅರಸೀಕೆರೆ ತಾಲೂಕಿನ ದೊಡ್ಡ ಮೇಟೆಕುರ್ಕಿ ಗ್ರಾಮದಲ್ಲಿರುವ ಶ್ರೀ ಬೂದಿಹಾಳ ವಿರಕ್ತ ಮಠದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ಹಾಗೂ ಶ್ರೀ ರಾಜಶೇಖರ ಮಹಾಸ್ವಾಮಿಗಳ ಗದ್ದಿಗೆ ಪ್ರಾರಂಭೋತ್ಸವ ಮತ್ತು ಕಳಸಾರೋಹಣ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭಾಗವಹಿಸಿ ಉದ್ಘಾಟನೆಯನ್ನು ನೆರವೇರಿಸಿದರು. ಈ ವೇಳೆ ಶಾಸಕ ಕೆಎಂ ಶಿವಲಿಂಗೇಗೌಡ ಮಾತನಾಡಿ, ರಾಜಕಾರಣದ ಮನಸ್ತಾಪಗಳನ್ನು ಮರೆತು ಜೆಡಿಎಸ್ ಪಕ್ಷದಲ್ಲಿ ನಾನು ಇದ್ದಾಗ ಎಚ್.ಡಿ. ರೇವಣ್ಣ ಅವರಿಂದ ನನಗೆ ದೊರೆತ ಸಹಕಾರವನ್ನ ನಾನು ಸದಾ ಕೃತಜ್ಞತೆಯಿಂದ ನೆನಪಿಸಿಕೊಳ್ತೇನೆ. ಅವರು ನಮ್ಮ ಹಿರಿಯ ನಾಯಕರು ಅಲ್ಲದೆ ಮಾಜಿ ಮುಖ್ಯಮಂತ್ರಿ ಬಿವೈ ವಿಜಯೇಂದ್ರ ಅವರು ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕಾರಣದ ಚುಕ್ಕಾಣಿ ಹಿಡಿಯುವ ನಾಯಕನಾಗಿ ಹೊರಹೊಮ್ಮುತ್ತಾರೆ ಎಂದು ಭವಿಷ್ಯ ನುಡಿದ್ರು. ವಿಜಯೇಂದ್ರ ಅವರು ರಾಜಕಾರಣದಲ್ಲಿ ಬಹಳ ಚಿಕ್ಕ ವಯಸ್ಸಿನಲ್ಲಿ ಬಹಳ ಜವಾಬ್ದಾರಿಯುತವಾದಂಥ ಸ್ಥಾನವನ್ನು ತೆಗೆದುಕೊಂಡಿದ್ದಾರೆ. ಪಾರ್ಟಿಯ ಅಧ್ಯಕ್ಷರಾದವರೆಲ್ಲ ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿತಾರೆ ಅಂತಕ್ಕಂಥ ಭಾವನೆ ಈ ರಾಜ್ಯದ ರಾಜಕಾರಣದಲ್ಲಿ ಬೆಳೆದು ಬಂದಿದೆ. ಯಡಿಯೂರಪ್ಪನವರ ಮಗ. ಒಂದು ಇತಿಹಾಸ ಇದೆ. ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಯಡಿಯೂರಪ್ಪನವರ ಕುಟುಂಬಕ್ಕೆ, ಯಡಿಯೂರಪ್ಪನವರ ಒಂದು ರಾಜಕಾರಣದ ವ್ಯವಸ್ಥೆಗೆ ಬಹಳ ಗೌರವ, ಮಾನ್ಯತೆ ಎಲ್ಲ ಇದೆ. ಅವರ ಮಕ್ಕಳಾಗಿ ಬಹಳ ಅತಿ ಚಿಕ್ಕ ವಯಸ್ಸಿನಲ್ಲಿ, ಅದರಲ್ಲೂ ಬಿಜೆಪಿ ಅಂತ, ಈ ರಾಷ್ಟ್ರವನ್ನು ಆಳ್ತಕ್ಕಂಥ ಬಿಜೆಪಿ ಅಂತ ಒಂದು ಪಕ್ಷದ ಅಧ್ಯಕ್ಷತೆಯ ಚುಕ್ಕಾಣಿಯನ್ನು ಹಿಡಿತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ತಮಗೆ ಲಭಿಸಿದೆ, ಅದನ್ನು ಸಾರ್ಥಕ ಬದುಕು ಮಾಡಿಕೊಂಡು ನಿಮ್ಮ ಹಣೆಯಲ್ಲಿ ಏನೆಲ್ಲ ಬಂದಿದೆ ಅದೆಲ್ಲವನ್ನು ಅನುಭವಿಸಿ ಉತ್ತಮವಾದಂಥ ಸ್ಥಾನಕ್ಕೆ ಹೋಗಿ ಅಂತಕ್ಕಂಥದ್ದನ್ನು ನಾನು ಆ ಪರಮಾತ್ಮನ ಆಶೀರ್ವಾದದಲ್ಲಿ ನಾನು ನಿಮಗೆ ಒಳ್ಳೆಯ ನುಡಿಯನ್ನು, ನಾನು ಹಿಂದೊಂದು ಮುಂದೊಂದು ನುಡಿಯೋದಿಲ್ಲ, ಏನಿದ್ರು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ನಿಮಗೆ ಆ ಭಗವಂತ ಒಳ್ಳೇದು ಮಾಡಿ ನೀವು ರಾಜಕೀಯವಾಗಿ ಉತ್ತಂಗದಲ್ಲಿ ಹೋಗಿ ಇರ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿ ಈ ಅರಸೀಕೆರೆ ಈ ವೇಳೆ ಮಾಜಿ ಸಚಿವರಾದ ಎಚ್.ಡಿ. ರೇವಣ್ಣ, ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ, ಸ್ಥಳೀಯ ಮುಖಂಡರು ಭಾಗವಹಿಸಿದ್ರು. ಎಂಡಿ ನಾಸೀರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.